ಮಹಿಳೆಯರು ಉಚಿತವಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣಿಸಲು ಶಕ್ತಿ ಯೋಜನೆಯಡಿ ರಾಜ್ಯ ಸರ್ಕಾರ ಅವಕಾಶ ಕಲ್ಪಿಸಿದ್ದು, ಈಗಾಗಲೇ ಶಕ್ತಿ ಯೋಜನೆಯಡಿ 500 ಕೋಟಿ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ. ಸುಮಾರು 12,000 ಕೋಟಿ ಹಣ ಖರ್ಚಾಗಿದೆ. ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಶಕ್ತಿ ಯೋಜನೆಯು ಅತ್ಯಂತ ಯಶಸ್ವಿಯಾಗಿದ್ದು, ಈ ಯೋಜನೆಯು ಜಾರಿಯಾಗಿದ್ದು ಇಡೀ ಭಾರತ ದೇಶದಲ್ಲಿಯೇ ಸಂಚಲನ ಮೂಡಿಸಿದೆ ಎಂದು ಶಾಸಕ NH ಕೋನರೆಡ್ಡಿ ಹೇಳಿದರು. ಅವರು ಸೋಮವಾರ ದಿವಸ ತಾಲೂಕಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ನವಲಗುಂದ ಶಕ್ತಿ ಯೋಜನೆಯ ಫಲಾನುಭವಿಗಳ ಸಂಖ್ಯೆ 500 ಕೋಟಿ ಗಡಿಯನ್ನು ದಾಟಿದ ಪ್ರಯುಕ್ತ ಪೂಜಾ ಕಾರ್ಯಕ್ರಮ ಹಾಗೂ ಸನ್ಮಾನ ಮತ್ತು ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು. ಈ ವೇಳೆ ಸಾರಿಗೆ ಸಿಬ್ಬಂದಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ನಂತರ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ತಾಲೂಕಾ ಅಧ್ಯಕ್ಷ ವರ್ಧಮಾನ್ ಹಿರೇಗೌಡರು ಮಾತನಾಡಿ, ನಮ್ಮ ತಾಲೂಕಿನಿಂದ ಸುಮಾರು 1,78 ಲಕ್ಷ ಮಹಿಳೆಯರು ಪ್ರಯಾಣ ಮಾಡಿದ್ದಾರೆ. 53 ಕೋಟಿ ಆದಾಯವಾಗಿದೆ ಎಂದರು. ಈ ವೇಳೆಯಲ್ಲಿ ಪುರಸಭೆ ಸದಸ್ಯರಾದ SF ತಡಸಿ, ಜೀವನ್ ಪವಾರ್, ಮಂಜುನಾಥ್ ಜಾಧವ್, ಪ್ರಕಾಶ್ ಶಿಗ್ಲಿ, ಮೋದಿನ್ ಶಿರೂರ್, ಶ್ರೀಮತಿ ಹುಸೇನವ್ವ ಧಾರವಾಡ್, ಶ್ರೀಮತಿ ಫರೀದಾ ಬೇಗಂ ಬಬರ್ಚಿ, ರಾಜು ದೊಡ್ಮನಿ, ಕಿರಣ್ ಉಳ್ಳಿಗೇರಿ ಸೇರಿದಂತೆ ವಿವಿಧ ಜನಪ್ರತಿನಿಧಿಗಳು, ಅಧಿಕಾರಿಗಳು, ಸಾರ್ವಜನಿಕರು ಭಾಗವಹಿಸಿದ್ದರು. ಆನಂದ್ ಬೆಳಗಲ್, ಕರಾಳ ಸತ್ಯ ನ್ಯೂಸ್, ನವಲಗುಂದ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಸಾಹೇಬರು ಮತ್ತು ಅದೇ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಸಾಹೇಬರು ಅವರೆಲ್ಲರ 5 ಗ್ಯಾರಂಟಿಯಲ್ಲಿ ಶಕ್ತಿ ಯೋಜನೆ ಬಹಳ ಇಡೀ ಭಾರತ ದೇಶದಲ್ಲಿ ದೊಡ್ಡ ಸಂಚಲನ ಮಾಡಿದ್ದು ಶಕ್ತಿ ಯೋಜನೆ. ಕರ್ನಾಟಕದಲ್ಲಿ ಹೆಂಗೆ ಜಾರಿ ಆಗುತ್ತೆ ಗೊತ್ತಿಲ್ಲ ಅನ್ನುವಂಥ ಮಾತಲ್ಲಿತ್ತು. ಆದರೆ ಕೊಟ್ಟ ಮಾತಿನಂತೆ ನಡೆದಂಥ ಸರ್ಕಾರ ಇದ್ರೆ ಅದು ನಮ್ಮ ಸರ್ಕಾರ ಅಂತ ಹೆಮ್ಮೆಯಿಂದ ಹೇಳ್ಬೋದು. ಇವತ್ತು ನಾನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸಂತೋಷ್ ಲಾಡ್ ಸಾಹೇಬರ ನೇತೃತ್ವದಲ್ಲಿ ಕಾರ್ಯಕ್ರಮ ಮಾಡಿ ಹುಬ್ಬಳ್ಳಿಯಿಂದ ಬಸ್ನಲ್ಲಿ ಪ್ರಯಾಣ ಮಾಡಿದ್ವಿ. ಆ ಬಸ್ನಲ್ಲಿ ಪ್ರಯಾಣ ಮಾಡುತ್ತದಂಥ ಸಂದರ್ಭದಲ್ಲಿ ಆ ಹೆಣ್ಮಕ್ಳಿಗೆ ಏನು ಅನ್ನಿಸ್ತೈತೆ ಅಂತ ಮಾಹಿತಿ ತಕ್ಕೊತ ಬಂದೆ. ಈ ಬಸ್ ಆದಮೇಲೆ ನಾವು ತವ್ರ ಮನೆಗೆ ಹೋಗಕ್ಕೆ ಭಾಳ ಅನುಕೂಲ ಆಗೈತಿ, ದೇವಸ್ಥಾನಗಳಿಗೆ ಹೋಗಕ್ಕೆ ದೊಡ್ಡ ಅನುಕೂಲ ಆಗೈತಿ, ಆಮೇಲೆ ನಾವು ವ್ಯಾಪಾರ ಮಾಡಕ್ಕೆ ಭಾಳ ಅನುಕೂಲ ಆಗೈತಿ, ಇದ್ರ ಕೂಡ ಉದ್ಯೋಗ ಮಾಡಕ್ಕೆ ಹೋಗಕ್ಕೆ ದೊಡ್ಡ ಅನುಕೂಲ ಆಗೈತಿ. ಒಂದಲ್ಲ 10 ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು. ನಾನು DC ಅವರು ಅಲ್ಲೇ ಆಜು ಬಾಜು ಕುತ್ಕೊಂಡು ಎನ್ಕ್ವೈರಿ ಮಾಡ್ಕೋತ ಬಂದ್ವಿ. ಆದ್ರೆ ಅವ್ರಿಗೆ ಎಷ್ಟು ಸಂತೋಷ ಆಗ್ಯದಂದ್ರೆ ಇವತ್ತಿಗೆ ಕರ್ನಾಟಕದಲ್ಲಿ 500 ಕೋಟಿ ಜನ ಇವತ್ತು ಬಸ್ನಲ್ಲಿ ಉಚಿತವಾಗಿ ಪ್ರಯಾಣ ಮಾಡೋ ಲೆಕ್ಕ ಹಾಕಿ 13,000 ಕೋಟಿ ಅನುದಾನ ಅಷ್ಟು ಉಳಿತಾಯ ಆಗಿದೆ. ಹೆಣ್ಣು ಮಕ್ಕಳಿಗೆ ಸರ್ಕಾರಕ್ಕೆ 13 ಕೋಟಿ ಹೊರೆ, ಆದ್ರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಜನಸಂಖ್ಯೆ ಅಡ್ಡಾಡ್ತಕ್ಕಂಥ ಮೊದಲೇಕಿಂತ 60% ಬಸ್ನಾಗ ಓಡಾಡ್ತಿದ್ರು, ಇವತ್ತ 30% ಹೆಚ್ಚು.